ವೀರವನಿತೆ ಬೆಳವಡಿ ಮಲ್ಲಮ್ಮನ ವೀರಗಾಥೆ. ಬೆಳವಡಿ ಮಲ್ಲಮ್ಮ 17ನೇ ಶತಮಾನದ ಭಾರತದ ಇತಿಹಾಸದಲ್ಲೇ ಅಪ್ರತಿಮ ಶೌರ್ಯ ಬರೆದ ಕನ್ನಡದ ವೀರಗಾಥೆ. ಇವಳು ಮಹಿಳಾ ಸೈನಿಕರನ್ನ ಕಟ್ಟಿದ ಭಾರತದ ಮೊದಲ ರಾಣಿಯಲ್ಲಿ ಒಬ್ಬಳು. ಬೆಳವಡಿ ಮಲ್ಲಮ್ಮನ ಕತೆ ಶೌರ್ಯದ ಆರಂಭ. ಮಲ್ಲಮ್ಮ ಬೆಳಗಾವಿ ಜಿಲ್ಲೆಯ ಬೆಳವಡಿಯ ರಾಜ ಈಶಪ್ರಭುವಿನ ಪತ್ನಿ. ಮಲ್ಲಮ್ಮ ಕೇವಲ ರಾಣಿಯಾಗಿ ಅರಮನೆಯಲ್ಲಿ ಇರಲಿಲ್ಲ. ಅವಳು ಯುದ್ಧ ಕಲೆ, ಕುದುರೆ ಸವಾರಿ ಮತ್ತು ಶಸ್ತ್ರ ಚಿಕಿತ್ಸೆಯಲ್ಲಿ ಪರಿಣಿತಳಾಗಿತ್ತು. ಅವಳು ತನ್ನ ರಾಜ್ಯದ ರಕ್ಷಣೆಗಾಗಿ ಸ್ತ್ರೀ ಸೈನ್ಯ ಎಂಬ ಮಹಿಳಾ ಪಡೆಯನ್ನೇ ಕಟ್ಟಿ ಅವರಿಗೆ ಕಠಿಣ ತರಬೇತಿಯನ್ನ ನೀಡಿದಳು. ಮರಾಠರೊಂದಿಗಿನ ಯುದ್ಧ ಇತಿಹಾಸದ ಪ್ರಕಾರ ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯವು ದಕ್ಷಿಣದ ದಂಡಯಾತ್ರೆಯಲ್ಲಿದ್ದಾಗ ಬೆಳವಡಿಯ ಮೇಲೆ ಆಕ್ರಮಣ ಉಂಟಾಯಿತು. ಯುದ್ಧದ ಅಬ್ಬರ ಸತತ 15 ದಿನಗಳ ಕಾಲ ನಡೆದ ಈ ಭೀಕರ ಯುದ್ಧದಲ್ಲಿ ಮಲ್ಲಮ್ಮನ ಪತಿ ಈಶಪ್ರಭು ವೀರಮರಣವನ್ನಪ್ಪಿದ್ರು. ಮಲ್ಲಮ್ಮನ ಎಂಟ್ರಿ. ಪತಿಯ ಮರಣದ ನಂತರವೂ ಮಲ್ಲಮ್ಮ ಎದೆಗುಂದಲಿಲ್ಲ. ಕೆರಳಿದ ಸಿಂಹಿಣಿಯಂತೆ ತಾನೇ ಯುದ್ಧ ಭೂಮಿಗೆ ಇಳಿದು ತನ್ನ ಮಹಿಳಾ ಸೈನ್ಯದೊಂದಿಗೆ ಮರಾಠ ಸೈನ್ಯವನ್ನ ದಿಕ್ಕಡಿಸಿದಳು. ಶಿವಾಜಿ ಮಹಾರಾಜರ ಗೌರವ ಯುದ್ಧದ ಕೊನೆಯಲ್ಲಿ ಮಲ್ಲಮ್ಮ ಸೆರೆಸಿಕ್ಕಾಗ ಅವಳನ್ನ ಶಿವಾಜಿ ಮಹಾರಾಜರ ಮುಂದೆ ಹಾಜರುಪಡಿಸಲಾಯಿತು. ಮಲ್ಲಮ್ಮನ ಅಪ್ರತಿಮ ಸಾಹಸ ಮತ್ತು ಧೈರ್ಯವನ್ನ ಕಂಡ ಶಿವಾಜಿ ಮಹಾರಾಜರು ಬೆರಗಾದ್ರು. ಇಂತಹ ವೀರನಾರಿಯನ್ನ ನಾನು ಕಂಡಿಲ್ಲ. ಇವರು ಸಾಕ್ಷಾತ್ ಜಗದಂಬೆಯ ಸ್ವರೂಪ ಎಂದು ಹೇಳಿ ಶಿವಾಜಿ ಮಹಾರಾಜರು ಅವಳನ್ನ ಗೌರವದಿಂದ ನಡೆಸಿಕೊಂಡ್ರು. ಶಿವಾಜಿಯವರು ಮಲ್ಲಮ್ಮನಿಗೆ ಸಾವಿತ್ರಿ ಎಂಬ ಬಿರುದು ನೀಡಿ ಅವಳ ರಾಜ್ಯವನ್ನ ಮರಳಿಸಿ ಗೌರವದಿಂದ ಕಳುಹಿಸಿಕೊಟ್ರು ಎಂಬುದು ಇತಿಹಾಸದಲ್ಲಿ ದಾಖಲಾದ ಹೆಮ್ಮೆಯ ಸಂಗತಿ. ಪ್ರಥಮ ಮಹಿಳಾ ಸೈನ್ಯವಾಗಿ ಬ್ರಿಟಿಷರಿಗಿಂತಲೂ ಮುಂಚೆಯೇ ಮಹಿಳಾ ಪಡೆಯನ್ನ ಕಟ್ಟಿ ಸೈನ್ಯ ಮುನ್ನಡೆಸಿದ ಶ್ರೇಯಸ್ಸು ಮಲ್ಲಮ್ಮನಿಗೆ ಸಲ್ಲುತ್ತದೆ. ಕಿತ್ತೂರು ಚೆನ್ನಮ್ಮನಿಗಿಂತಲೂ ಸುಮಾರು 150 ವರ್ಷಗಳ ಮೊದಲೇ ಹೋರಾಡಿದ ಇವಳು ಕರ್ನಾಟಕದ ಹೆಮ್ಮೆಯ ಸಂಕೇತ. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹುಬ್ಬಳ್ಳಿ, NKS TV4 ಕಿತ್ತೂರು. ನಾನು ನಿಮ್ಮ ಪ್ರೀತಿಯ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಮಾಡೋಣ ಅಂತ ಕೊಟ್ಟು ನಮಸ್ಕಾರ ಬಂಧುಗಳೇ. ನಾಳೆ ನಾವೆಲ್ಲರೂ ಬೆಳವಡಿ ಮಲ್ಲಮ್ಮ ತಾಯಿಯ ಉತ್ಸವದಲ್ಲಿ ಎಲ್ಲರೂ ಕೂಡ ಬಹಳ ಒಂದು ವಿಜೃಂಭಣೆಯಿಂದ ಪಾಲ್ದಾರಾಗ್ತಿದ್ದೀವಿ. ಯಾಕಂದರೆ ಇವತ್ತು ನಿಜವಾಗ್ಲೂ ನಮ್ಮ ನಾಡಿನ ಹೆಣ್ಮಕ್ಳು ಅಂತಂದರೆ ಬೆಳವಡಿನ ಮಲ್ಲಮ್ಮ ಹಾಗೂ ಚೆನ್ನಮ್ಮ. ಇವಾಗಲೇ ಚೆನ್ನಮ್ಮನಕ್ಕಿಂತ ಮೊದಲಾದರೂ ಸಹಿತ ಚೆನ್ನಮ್ಮ ತಾಯಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಸಹಿತ ಇವತ್ತು ಬೆಳವಡಿ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾಭಿಮಾನದ ಒಂದು ಸಂಕೇತವಾದಂಥ ತಾಯಿ ಮಲ್ಲಮ್ಮ ಗಂಡ ಸತ್ತರೂ ಸಹಿತ 200 ಮಹಿಳಾ ಸೈನ್ಯವನ್ನು ಕಟ್ಟ ಹೋರಾಡಿದಂಥ ಕೀರ್ತಿ ನಮ್ಮ ತಾಯಿ ಬೆಳವಡಿ ಮಲ್ಲಮ್ಮಗೆ ಸಿಗ್ತದ. ನಿಜವಾಗ್ಲೂ ಇವತ್ತು ನಾಳೆ ಅವಳ ಒಂದು ಉತ್ಸವ ಇರುವುದರಿಂದ ಎಲ್ಲರಿಗೂ ಏನು ಹೇಳಿಕ್ ಬಯಸ್ತೀನಪ್ಪ ಅಂತಂದ್ರೆ, ಎಲ್ಲ ಒಂದು ಸರ್ಕಾರಕ್ಕಾಗ್ಲಿ ಎಲ್ಲ ಒಂದು ಜನಪ್ರತಿನಿಧಿಗಳನ್ನ ನಾನು ಕೇಳ್ಕೋದೇನಪ್ಪ ಅಂತಂದ್ರೆ, ಆ ತಾಯಿಯ ಒಂದು ಅಧ್ಯಯನ ಪೀಠ ಆಗಲಿ, ಆ ತಾಯಿಯ ಬಗ್ಗೆ ಅಧ್ಯಯನವಾಗುವಂತ ಕೆಲಸವಾಗಬೇಕು. ಅಷ್ಟೇ ಅಲ್ಲದೆ ಆ ತಾಯಿ ಮಲ್ಲಮ್ಮ ತಾಯಿಯ ಒಂದು ಉತ್ಸವ ಏನೈತಲ್ಲ ಅದು ಒಂದು ರಾಜ್ಯ ಮಟ್ಟದ ಉತ್ಸವ ಆಗ್ಲಿ ಅಂತ ಆ ಒಂದು ಮನೆ ಹೆಣ್ಣು ಮಗಳಾಗಿ ಎಲ್ಲ ಒಂದು ಜನಪ್ರತಿನಿಧಿಗಳಿಗೆ ಕೇಳ್ಕೋದು. ಅಷ್ಟೇ ಅಲ್ಲದೆ ಸಾಕಷ್ಟು ಪುರಾವೆಗಳಿದಾವೆ. ಚೆನ್ನಮ್ಮ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಸಂಬಂಧಪಟ್ಟದ ಸಾಕಷ್ಟು ಪುರಾವೆಗಳದಾವೆ, ಸ್ಮಾರಕಗಳಾಗಿದ್ದಾವೆ. ಅವುಗಳನ್ನ ರಕ್ಷಿಸುವಂತ ಕೆಲಸ ಎಲ್ಲರದ ಒಂದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಈ ಒಂದು ಉತ್ಸವ ಕೇವಲ ಉತ್ಸವಕ್ಕಷ್ಟೇ ಸೀಮಿತವಲ್ಲದೆ ಇದು ಒಂದು ನಾಡಿನ ಉತ್ಸವ, ಒಂದು ರಾಜ್ಯ ಮಟ್ಟದ ಉತ್ಸವ ಆಗ್ಲಿ, ಪರಿವರ್ತನೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಆ ತಾಯಿಯ ಒಂದು ಇನ್ನೂ ಉತ್ಸವಕ್ಕೆ ಮೆರಗನೆ ಹೆಚ್ಚೋಣ ಅಂತ ಹೇಳಿ ಎಲ್ಲರಿಗೂ ದಯವಿಟ್ಟು ಬಂದು ಆ ತಾಯಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ಕೇಳಿ ಎಲ್ಲರಿಗೂ ಒಂದು ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇವೆ. ಮೇಡಮ್, ಬೆಳವಡಿಗೂ ತಮ್ಮ ತವರು ಮನಿ ಅವ್ರದ್ದು ಅನುಭವ ಸಂಬಂಧ ಕೂಡ ಇದೆ. ನಿಮ್ದು ಒಂದು ಆಸೆ ಏನೋ ಮಹಿಳಾ ಸಂಘಟನೆ ಆಗ್ಲಿ ಅಂತ ಕೂಡ ಒಂದು ಹೋರಾಟ ಕೂಡ ಮಾಡ್ತಿದ್ರೆ ಅದು ಒಂದು ಆಸೆ ಇತ್ತು ಮೇಡಮ್? ಇಲ್ಲ, ಆಕ್ಚುಲಿ ಈಗಾಗಲೇ ನಾವು ಬೆಳವಡಿ ಮಲ್ಲಮ್ಮ ಒಂದು ಹೆಸರ ಮೇಲೆ ಒಂದು ಎಲ್ಲ ಮಹಿಳಾ ಸಂಘಟನೆಗಳು ನಾವು ಕೆಲಸ ಮಾಡಾಕತ್ತೀವಿ. ಆಮೇಲೆ ಆಲ್ಮೋಸ್ಟ್ ಯಾರು ಕೂಡ ಸೋಂಕು ಹೋಗಿ ಹೆಣ್ಮಕ್ಳು ಜ್ಯೋತಿಯನ್ನು ತಂದಿರ್ಲಿಲ್ಲ. ಬಟ್ ಆ ಟೈಮ್ನಲ್ಲಿ ನಾವು ಈಗ 2 ವರ್ಷದ ಹಿಂದೆ ಆ ಸೈನ್ಯವನ್ನು ಕಟ್ಟಿ ಈಗ 2-3 ವರ್ಷ ಆಯ್ತು ಎಲ್ಲ ಹೆಣ್ಮಕ್ಳು ಕುಡ್ಕೊಂಡು ಜ್ಯೋತಿಯನ್ನು ತರುವಂತ ಕೆಲಸ ಸಹಿತ ಚಾಲು ಐತಿ. ಅದಕ್ಕಾಗಿ ಇವತ್ತು ಏನಪ್ಪಾ ಅಂದ್ರೆ ಯಾಕೆ ಕೆಲಸ ಮಾಡ್ಬೇಕಂದ್ರ, ಇವತ್ತು ನಾನು ನಮ್ದು ಅಂತಂದ್ರೆ ಇವತ್ತು ಚೆನ್ನಮ್ಮ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು ನಮ್ಮ ನಾಡಿನ ಹೆಮ್ಮೆ. ಬಟ್ ಅವ್ರ ಹೆಸರನ್ನ ಉಳಿಸುವಂತ ಕೆಲಸ ನಮ್ದು ಆಗ್ಬೇಕು. ಯಾಕಂದ್ರೆ ಇಂಥ ಒಂದು ತಾಯಂದಿರ ಒಂದು ನಾಡಿನಲ್ಲಿ ಹುಟ್ಟಿವು ಅನ್ನೋದೊಂದು ನಮಗ್ ದೊಡ್ಡ ಹೆಮ್ಮೆ. ಅದಕ್ಕಾಗಿ ಇವತ್ತ ಎಲ್ಲ ಒಂದು ಹೆಣ್ಮಕ್ಳ ಕರ್ಕೊಂಡು, ಯಾಕಂದ್ರೆ ಅವಾಗ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣವ್ರ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ರು. ಬಟ್ ಅಂತ ಒಂದು ಸ್ವಾತಂತ್ರ್ಯವನ್ನ ಇವತ್ತು ವುಮನ್ಸ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ. ಆ ವುಮನ್ಸ್ ಎಂಪವರ್ಮೆಂಟ್ ಅಂದ್ರೆ ಏನ, ಇವತ್ತು ಮಹಿಳಾ ಸಬಲೀಕರಣ ಅಂತಂದ್ರೆ ಏನ,
ಇವತ್ತು ಆ ತಾಯಿ ಅಂದ್ರೆ ಆ ಕಾಲದಲ್ಲಿ ಹೊರಗೆ ಬಂದು ಹೋರಾಡದಂತ ಧೀಮಂತ ನಾಯಕರು ನಮ್ ಚೆನ್ನಮ್ಮ ಆಗಿರ್ಬೋದು, ಮಲ್ಲಮ್ಮರು, ಅವರೆಲ್ಲ ನಮಗೆ ಇನ್ಸ್ಪೈರ್ ಆಗ್ಬೇಕು. ಅದಕ್ಕಾಗಿ ಇವತ್ತು ಏನಪ್ಪ ಅಂದ್ರೆ ಹೆಣ್ಮಕ್ಳಲ್ಲಿಂದ ವಿಶ್ವಾಸ, ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸ ಆಗ್ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು.